ನಮಸ್ಕಾರ ಎಲ್ರಿಗೂ. ನಾನು ಸುತ್ತೂರು JSS ಸ್ಕೂಲಿಗೆ ಬಂದಿದ್ದೀನಿ ಮಗಳಿಗೆ ಕರ್ಕೊಂಡು ಹೋಗೋಕ್ಕೆ. ನನ್ನ ಮಕ್ಕಳು ದೊಡ್ಡ ಮಗಳು ಇಲ್ಲೇ ಓದಿದ್ದು SLCವರೆಗೂ, ಚಿಕ್ಕ ಮಗಳು ಇವಾಗ 7th. ಎಕ್ಸಾಮ್ ಮುಗೀತು ಇವತ್ತು, ಕರ್ಕೊಂಬರಕ್ಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಇಲ್ಲಿ ವ್ಯವಸ್ಥೆ, ಮಕ್ಕಳಿಗೆ ತುಂಬ ಒಳ್ಳೆಯ ಶಿಕ್ಷಣ ಇದೆ, ಎಲ್ಲ ರೀತಿ ಕ್ಲಾಸ್ನೂ ಹೇಳ್ಕೊಡ್ತಾರೆ. ಮುಖ್ಯವಾಗಿ ತುಂಬ ಸೇಫ್ಟಿ ಇದೆ. ಈಗ ನೆಕ್ಸ್ಟ್ ಮಂತಿಂದ ಅಡ್ಮಿಷನ್ ಶುರುವಾಗುತ್ತೆ. ಯಾರಾದರೂ ಸೇರಿಸೋರಿದ್ದರೆ ಸೇರಿಸಿ. ಒಳ್ಳೆ ಎಜುಕೇಷನ್ ಇದೆ, ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ. ಆ ಬಿಲ್ಡಿಂಗ್ ಕಾಣಿಸ್ತಾ ಇರೋದು ಗಂಡು ಮಕ್ಕಳ ಹಾಸ್ಟೆಲ್, ಇದು ಹೆಣ್ಮಕ್ಳ ಹಾಸ್ಟೆಲು ನೋಡಿ. ಫೀಲ್ಡ್ ವಿಶಾಲವಾಗಿದೆ, ಆಟ ಆಡೋಕ್ಕೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆ ಶಿಕ್ಷಣ ಇದೆ ಇಲ್ಲಿ. JSS ಅಂದ್ರೆ ಹೆಸರುವಾಸಿ, ಅದರಲ್ಲೂ ಗಂಡು ಮಕ್ಕಳಿಗಂತೂ ಒಳ್ಳೆ ಶಿಕ್ಷಣ ಸಿಗುತ್ತೆ ಇಲ್ಲಿ. ಚೆನ್ನಾಗಿದೆ ನೋಡಿ. ಗಿಡ ಮರ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹಾಸ್ಟೆಲಿಗೆ ಸೇರಿದ್ದಾವೆ ನೋಡಿ. ಹಾಯ್, ಅಮ್ಮ ಬಂದಿಲ್ಲ? ಹೌದಪ್ಪ, ಸರಿ ಮಗ. ನೋಡಿ ಎಷ್ಟು ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದಾರೆ. ಎಕ್ಸಾಮ್ ಮುಗೀತಪ್ಪ ನಿಮಗೆ? ನಿಮ್ದು ಯಾವ್ರಮ್ಮ? ಇವಳು ರಾಣಿಬೆನ್ನೂರು, ರಾಣಿಯವಳು. ಅಪ್ಪಾಜಿ ಬರ್ತಾರಾ? ಸರಿ ಮಗ. ನೋಡ್ರಿ ಎಷ್ಟು ಚಿಕ್ಕವರಿದ್ದಾರೆ. ಮಕ್ಕಳಿಗೆ ಆಟ ಆಡೋಕ್ಕೆ ಒಳ್ಳೆ ವ್ಯವಸ್ಥೆ ಇದೆ, ಒಳ್ಳೆ ಶಿಕ್ಷಣ ಇದೆ. ಮೇನಾಗಿ ನನ್ನ ಮಗಳು ಸ್ಟಾರ್ಟಿಂಗಲ್ಲಿ ಅವ್ರ ಪಪ್ಪನ ಬಿಟ್ಟಮ್ಮ ನಾನು ಎಲ್ಲೂ ಹೋಗಲ್ಲ, ಹಾಸ್ಟ್ಲಿಗೆ ಸೇರಲ್ಲ ಅಂತಿದ್ಲು. ಇವಾಗ ಹಾಸ್ಟ್ಲ್ ಬಿಟ್ಟೇ ಬರಲ್ಲ ಅಂತ ಹೇಳ್ತಾಳೆ ನನ್ನ ಮಗಳು. ಆ ಥರ ಬದಲಾವಣೆ ಆಗಿದೆ. ತುಂಬ ಚೆನ್ನಾಗಿದೆ ಇಲ್ಲಿ, ಖುಷಿಯಾಗುತ್ತೆ ಇಲ್ಲಿ ಬಂದುಬಿಟ್ರೆ. ಹೆಂಗಪ್ಪ ಇಲ್ಲಿ ಮಕ್ಕಳನ್ನ ಬಿಟ್ಟು ಹೋಗೋದು ಅನ್ನೋ ಚಿಂತೆನೇ ಇಲ್ಲ. ಇಲ್ಲಿ ಬಿಟ್ಟು ಹೋಗಿದ್ದಕ್ಕೂ ಸಾರ್ಥಕ ಆಯಿತು, ನನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಕ್ಕಿದೆ, ಒಳ್ಳೆ ಭವಿಷ್ಯ ಸಿಗ್ತಾ ಇದೆ ಅಂತ ನಮಗೆ ಯೋಚನೆ ಬರುತ್ತೆ ತಲೆಯಲ್ಲಿ ನೋಡಿ. ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಏನೋ ಎಕ್ಸಾಮ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಮಲ್ಲಕಂಬ ಇದೆ, ಎಲ್ಲ ರೀತಿ ಸ್ಪೋರ್ಟ್ಸ್ ಇದ್ದಾವೆ, ತುಂಬ ಚೆನ್ನಾಗಿದೆ ಇಲ್ಲಿ. ಸುತ್ತಮುತ್ತಲೂ ಫೀಲ್ಡ್ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ನೋಡಿ. ಅವನೆಷ್ಟು ಚಿಕ್ಕವನಿದ್ದಾನೆ. ಗೇಟಿಂದ ಆಚೆ ಹೋಗಂಗಿಲ್ಲ, ಇಷ್ಟರಲ್ಲೇ ಏನಾರ ಮಾಡ್ಕೋಬೋದು. ಬಟ್ ಹಂಗಂತ ಇಡೀ ದಿವಸ ಇಲ್ಲೇ ಬಿಡಲ್ಲ ಮಕ್ಕಳನ್ನ. ಇಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ, ಅಷ್ಟು ಟೈಮಿಂಗ್ಸಲ್ಲಿ ಒಳಗೆ ಹೋಗ್ಬೇಕು ಅವರು ನೋಡಿ. ಇಲ್ಲಿ ಎಕ್ಸಾಮಿಗೆ ಪ್ರಿಪ್ರೇಷನ್ ಆಗ್ತಾ ಇದ್ದಾರೆ ಮಕ್ಕಳು. ತುಂಬ ಕ್ಲೀನ್ ಇದೆ, ತುಂಬ ಸ್ವಚ್ಛವಾಗಿದೆ ನೋಡಿರಿ. ಈ ಮಗು ಎಷ್ಟು ಚಿಕ್ಕ ಮಗು ಇದೆ ನೋಡಿ. ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಟಿದ್ದಾರೆ. ನೋಡು, ಇವರು ಎಲ್ಲಿಂದನೇ ನೇಪಾಳದಿಂದ ಬಂದಿರೋದು. ಯಾವುದೋ ಊರು ಹೇಳಿದ್ರಪ್ಪ, ಅಲ್ಲಿಂದ ಬಂದಿರೋದವರು. ಇಲ್ಲಿ ಥರನೇ ಸಂಸ್ಕೃತಿ, ಕನ್ನಡ ಮಾತಾಡ್ತಾರೆ, ವಿಭೂತಿ ಹಚ್ಕೊಂಡಿದ್ದಾರೆ. ಎಷ್ಟೊಂದು ಬದಲಾವಣೆ ನೋಡಿ. ಈ ಮಕ್ಕಳು 3 ಸರಿಗೆ ಒಂದು ಸರಿ ಊರಿಗೆ ಹೋಗೋದಂತೆ, ಅವ್ರೂರಿಗೆ ಫ್ಲೈಟಲ್ಲಿ. ಯಾವುದೇ ಊರಂತ ಹೇಳಿದ್ರಪ್ಪ. ಅಮ್ಮ ನಿಮ್ದು ಯಾವ ಊರು? ಮಣಿಪುರ್ ಮೇಘಾಲಯ ಮಣಿಪುರದಿಂದೆಲ್ಲ ಬಂದಿದ್ದಾರೆ.
ಮಕ್ಕಳು. ನನಗೆ ನೆನಪಿರಲಿಲ್ಲ ನೋಡಿ, ವಿಭೂತಿ ಹಚ್ಕೊಂಡು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಎಲ್ಲ ಆಟದಲ್ಲೂ ಭಾಗವಹಿಸ್ತಾರೆ ಅವರು. ಭರತನಾಟ್ಯ ಏನು ಚೆನ್ನಾಗಿ ಮಾಡ್ತಾರೆ ಗೊತ್ತಾ? ತುಂಬ ಚೆನ್ನಾಗಿ ಭರತನಾಟ್ಯ ಮಾಡ್ತಾರೆ ನೋಡಿ. ಹುಡುಗಿಯರಿರೋದು ಬಿಲ್ಡಿಂಗ್ ಇದು. TCH ಮಕ್ಕಳು ಇದ್ದಾರೆ, 1ನೇ ಕ್ಲಾಸಿಂದ SLC. TCH ಟೀಚರ್ ಟ್ರೈನಿಂಗ್ ಮಾಡೋರು ಇದ್ದಾರೆ. ನೋಡಿ, ಎಲ್ಲ ಪ್ರಿಪ್ರೇಷನ್ ರೆಡಿಯಾಗಿದೆ. ಟ್ರಂಕ್ ಎಲ್ಲ ಹೊರಗಿಟ್ಟಿದ್ದಾರೆ. ಇದು ಮೋಸ್ಟ್ಲಿ SLC ಮುಗ್ದಿರೋ ಮಕ್ಕಳದು ಅನಿಸುತ್ತೆ. SLC ಮುಗಿದ್ಮೇಲೆ ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಇಯರ್ PUC ಇಲ್ಲ ಇಲ್ಲಿ. ಹಾಗಾಗಿ ನೋಡಿ, ಮನೇಲಿ ಇಬ್ಬರೇ ಇದ್ದರೆ ಕಿತ್ತಾಡ್ತಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಟ್ಟಿಗೆ ಕುತ್ಕೊಂಡು ಎಷ್ಟು ಚೆನ್ನಾಗಿ ಹೊಂದಾಣಿಕೆಯಿಂದ ಇದ್ದಾರೆ ನೋಡಿ. ಅವ್ರಿಗೆ ಕಾತುರ ಯಾವಾಗ ಮನೆಗೆ ಹೋಗ್ತೀವಪ್ಪ ಅಂತ ಪಾಪ. ನೋಡಿ, ಕಿಟಕಿಲಿ ನೋಡ್ತಾ ಇದ್ದಾರೆ ಅವ್ರ ಪೇರೆಂಟ್ಸ್ ಬಂದ್ರ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಮಕ್ಕಳಿಗೆ ನೋಡಿದ್ರೆ ಪಾಪ ಅನಿಸುತ್ತೆ, ಬಟ್ ಅವ್ರ ಭವಿಷ್ಯ ಮುಖ್ಯ ಅಲ್ವಾ. ಚೆನ್ನಾಗಿ ಓದಬೇಕು ಮಕ್ಕಳು. ನನ್ನ ಮಗಳಿಗೆ ಕಾಯ್ತಾ ಇದ್ದೀನಿ. ನನ್ನ ಮಕ್ಕಳು ಒಳಗೆ ಓದ್ತಾ ಇದ್ದಾಳಂತೆ, ಬಂದಿಲ್ಲ. ಎಕ್ಸಾಮ್ ಮುಗಿದ್ಮೇಲೆ ಕರ್ಕೊಂಡು ಹೋಗಬೇಕು. ಮಗಳು ನೋಡೋಕೆ ಆತುರ ನೋಡಿ. 3-4 ತಿಂಗಳಾಯಿತು ನನ್ನ ಮಗಳನ್ನ ನೋಡಿದೆ. 3 ತಿಂಗಳಲ್ಲ ಅನಿಸುತ್ತೆ. ಜನವರಿಗೆ ಬಂದು ಹೋಗಿದ್ದೆ. ಅವಳದು ಮಲ್ಲಕಂಬ ಇತ್ತು, ಅವಾಗ ಬಂದಿದ್ದೆ. ನೋಡಿ, ಎಷ್ಟು ಚಿಕ್ಕ ಚಿಕ್ಕವರಿದ್ದಾರೆ ಮಕ್ಕಳು, ಪಾಪ ಹುಡುಗಿಯರು. ಇವ್ರು TCH. ಹಾಯ್ ಗೌತಮಿ, ಎಲ್ಲಿಮ್ಮ? ತಿಂಡಿ ಆಯ್ತಪ್ಪ? ಎಕ್ಸಾಮ್ ಚೆನ್ನಾಗಿ ಮಾಡ್ರಿ. ಅಮ್ಮ ಬಂದಿದ್ರೆ? ಅಪ್ಪಾಜಿ ಬರ್ತಾರಾ? ಕೊಟ್ಟೆ, ನಿಮಿಷ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಬಾಯ್.